ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಗ್ಯಾರಂಟಿ ಯೋಜನೆಗಳಿಂದಾಗಿ ಸರ್ಕಾರ ವಿಶ್ವವಿದ್ಯಾಲಯಗಳಿಗೆ ಅನುದಾನ ನೀಡಲಾಗುತ್ತಿಲ್ಲ. ಇದರಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತಿದೆ ಎಂದು ತುಮಕೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರ ಈ ಹಿಂದೆ ವಿಶ್ವವಿದ್ಯಾಲಯಗಳನ್ನ ಆರಂಭಿಸಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ಈ ವಿಶ್ವವಿದ್ಯಾಲಯಗಳನ್ನ ಮುಚ್ಚುತ್ತಿದೆ. ಇದು ಸರ್ಕಾರಕ್ಕೆ ಶೋಭೆ ತರುವ ವಿಚಾರವಲ್ಲ. ಗ್ಯಾರಂಟಿ ಯೋಜನೆಗಳಿಂದಾಗಿ ಸರ್ಕಾರಕ್ಕೆ ವಿಶ್ವವಿದ್ಯಾನಿಲಯಗಳಿಗೆ ಅನುದಾನ ನೀಡಲಾಗುತ್ತಿಲ್ಲ. ಇದರಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತಿದೆ ಎಂದರು. ಯೂನಿವರ್ಸಿಟಿಗಳನ್ನ ಹೆಚ್ಚು ಮಾಡಬೇಕಾಗ್ತದೆ. ಆದರೆ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಏನು ಯೂನಿವರ್ಸಿಟಿಗಳ ಹೊಸ ಯೂನಿವರ್ಸಿಟಿಗಳು ಆಗಿತ್ತು, ಅದನ್ನು ಮುಚ್ಚಾಕ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಕಾರಣ ಏನು? ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು 300 ಕೋಟಿ 400 ಕೋಟಿ ರೂಪಾಯಿ ಅನುದಾನ ಕೊಡಬೇಕಾಗ್ತದೆ. ಅನುದಾನ ಕೊಟ್ಟರೆ ಯೂನಿವರ್ಸಿಟಿಗಳು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ, ಬಡ ಮಕ್ಕಳಿಗೆ ಅನುಕೂಲ ಆಗ್ತದೆ. ಆದರೆ ಈ ರೀತಿ ಕಾಂಗ್ರೆಸ್ ಸರ್ಕಾರ ನಿರ್ಧಾರ ಕೈಗೊಂಡಿರ್ತಕ್ಕಂಥದ್ದು ಖಂಡಿತ ಇದು ಈ ಸರ್ಕಾರಕ್ಕೆ ಶೋಭೆ ತರೋದಿಲ್ಲ, ಒಳ್ಳೇದಾಗಕ್ಕೆ ಸಾಧ್ಯನೂ ಇಲ್ಲ. ಮಕ್ಕಳಿಗೆ ಅನನುಕೂಲ ಆಗ್ತದೆ, ಮಕ್ಕಳಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ. ಈಗಲಾದರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ತನ್ನ ನಿರ್ಧಾರದಿಂದ ಹಿಂದೆ ಸರ್ಕೋಬೇಕಾಗ್ತದೆ. ಇವರ ಗ್ಯಾರಂಟಿಗಳಿಂದ ಅನುದಾನ ಹೊಂದೋಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಕಡೆ ಪೆಟ್ರೋಲ್ ರೇಟನ್ನು ಜಾಸ್ತಿ ಮಾಡಿದ್ರು, ಸ್ಟ್ಯಾಂಪ್ ಡ್ಯೂಟಿನೂ ಕೂಡ ಜಾಸ್ತಿ ಮಾಡಿದ್ರು, ಬೇರೆ ಬೇರೆ ಬೆಲೆ ಏರಿಕೆಗಳು ಆಗ್ತಾ ಇದೆ. ಮತ್ತೊಂದು ಕಡೆ ಅನುದಾನ ಕೊಡೋದಕ್ಕಾಗ್ದೇನೆ ಈ ರೀತಿ ಯೂನಿವರ್ಸಿಟಿಗಳನ್ನು ಮುಚ್ಚಾಕ್ತಕ್ಕಂಥ ಕೆಲಸ ಮಾಡೋದಕ್ಕೇನು ರಾಜ್ಯ ಸರ್ಕಾರ ಹೊರಟಿದೆ. ಖಂಡಿತ ಇದನ್ನು ಯಾರೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿರುವ ಅಲೆಮಾರಿ ಜನಾಂಗದ ಸುಡುಗಾಡು ಸಿದ್ದರ ಗುಡಿಸಲುಗಳಿಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಗುಡಿಸಲುಗಳು ಸುಟ್ಟು ಭಸ್ಮವಾಗಿರುವ ಘಟನೆ ನಡೆದಿದೆ. ಹೌದು ವೀಕ್ಷಕರೇ, ಈ ಅಲೆಮಾರಿ ಕುಟುಂಬಗಳು ಹಲವು ವರ್ಷಗಳಿಂದ ಮೂಲಭೂತ ಸೌಲಭ್ಯ ಮತ್ತು ರಸ್ತೆ ಚರಂಡಿ ಹಾಗೂ ಮನೆಗಳನ್ನ ನಿರ್ಮಾಣ ಮಾಡಿಕೊಡುವಂತೆ ಚಿಕ್ಕನಾಯಕನಹಳ್ಳಿ ನಗರಸಭೆ ಹಾಗೂ ಡಿಸಿ ಕಚೇರಿಗೆ ಅಲೆದಿದ್ದಾರೆ. ಆದರೆ ಇಂದಿಗೂ ಕೂಡ ಎಷ್ಟೋ ಜನರಿಗೆ ಮನೆಗಳಿಲ್ಲ. ಪ್ರತಿನಿತ್ಯ ಶಾಸಕರು ಮತ್ತು ನಗರಸಭೆ ಅಧಿಕಾರಿಗಳು ಕೌನ್ಸಿಲರ್ಗಳ ಬಳಿ ಬೇಡಿಕೊಳ್ಳುವ ಪರಿಸ್ಥಿತಿ ಇಂದಿಗೂ ಇದೆ. ಇನ್ನು ದಿಢೀರನೆ ಕಾಣಿಸಿಕೊಂಡ ಬೆಂಕಿಯಿಂದಾಗಿ ಗುಡಿಸಲುಗಳು ಸುಟ್ಟು ಭಸ್ಮವಾಗಿವೆ. ಈ ಕುರಿತಾಗಿ ಅಲೆಮಾರಿ ಸಮುದಾಯದ ಸುಡುಗಾಡು ಸಿದ್ದ ನಾಯಕ ವೆಂಕಟೇಶಯ್ಯ ಹೇಳೋದು ಏನೆಂದ್ರೆ, ಅಲೆಮಾರಿ ಸಮುದಾಯಗಳು ವಾಸಿಸುವ ಗುಡಿಸಲಿಗೆ ಅಲ್ಲೆಲ್ಲೋ ಪಕ್ಕದಲ್ಲಿ ಕಾಣಿಸಿಕೊಂಡ ಬೆಂಕಿ ನಮ್ಮ ಗುಡಿಸಲುಗಳವರೆಗೂ ಹಬ್ಬಿತು. ತಕ್ಷಣ ನಾವು ಫೈರ್ ಸ್ಟೇಷನ್ಗೆ ಕರೆ ಮಾಡಿದೆವು. ಕೂಡಲೇ ಅಗ್ನಿಶಾಮಕ ದಳದವರು ಬೆಂಕಿಯನ್ನ ನಂದಿಸಲು ಪ್ರಯತ್ನ ಪಟ್ಟರಾದರೂ ಅದಾಗಲೇ ಗುಡಿಸಲುಗಳು ಬೆಂಕಿಗೆ ಆಹುತಿಯಾಗಿದ್ದವು. ಇಲ್ಲಿ ಆದ ಕಾರಣ ಇವತ್ತು ಅಗ್ನಿಶಾಮಕ ಬಂದೈತೆ ಅಂದರೆ ನಮ್ಮ ಸಿದ್ಧನಗರಕ್ಕೆ ಅಲೆಮಾರಿ ಜನಾಂಗ ವಾಸ ಮಾಡ್ತಕ್ಕಂಥ ಗುಡಿಸಲಿಗೆ ಕಾರಣ ಏನಪ್ಪ ಅಂದರೆ, ಇಲ್ಲಿ ಆಕಸ್ಮಿಕವಾಗಿ ಈ ಕಡೆಯಿಂದ ಬೆಂಕಿ ಹತ್ಕೊಂಡು ಬಂದ್ಬಿಡ್ತು. 3 ಗಂಟೆ ಟೈಮ್, ಇವತ್ತು ಸೋಮವಾರ 3 ಗಂಟೆ ಟೈಮು ಬೆಂಕಿ ಹತ್ಕೊಂಡು ಬಂದಿದ್ದು ಸೀದಾ ನಮ್ಮ ಗುಡ್ಲು ಹತ್ರಕ್ಕೆ ಬಂದುಬಿಟ್ಟಿತ್ತು. ಜನಗಳು, ನಮ್ಮವರು ಅಲೆಮಾರಿ ಜನಗಳು ಹೊಟ್ಟೆಪಾಡಿಗೆಲ್ಲ ಹೋಗಿದ್ರು. ಆ ಸಮಯದಲ್ಲಿ ನಾವು ಯಾರೋ ಒಂದು ನಮ್ಮ ಅಗ್ನಿಶಾಮಕದವ್ರ ನಂಬರ್ ತಗೊಂಡು ತಕ್ಷಣ ಫೋನ್ ಮಾಡಿದ್ವು. ಆದರೆ ನಮ್ಮ ಪಾಲಿಗೆ, ನಮ್ಮ ಮಕ್ಕಳ ಪಾಲಿಗೆ, ಎಲ್ಲ ನಮ್ಮ ಅಲೆಮಾರಿಗಳ ಜೀವ ಉಳಿಸ್ಬೇಕು ಅಂತ ಇವತ್ತು ಗಾಡಿ ಚಿಕ್ಕನಾಯಕನಹಳ್ಳಿಯಲ್ಲೇ ಆಲ್ಟ್ ಆಗಿತ್ತು. ನಮ್ಮ ದೃಷ್ಟಕ್ಕೆ ನಮ್ಮ ದೇವರೇ ನಮ್ಮನ್ನು ಕಾಪಾಡ್ದಂಗೆ. ಆ ರೀತಿಯಾಗಿ ತಕ್ಷಣ ಫೋನ್ ಮಾಡಿದ ತಕ್ಷಣವೇ ಕೂಡ ಅಗ್ನಿಶಾಮಕ ಗಾಡಿ ಬಂದು ಮಲ್ಲಿಕಾರ್ಜುನ ಸಾಹೇಬರು ಅರ್ಜೆಂಟ್ಗೆ ಕರ್ಕೊಂಬಂದು ಇನ್ನು 2 ನಿಮಿಷ ಬರ್ದಿದ್ರು ಕೂಡ ನಮ್ಮ ಗುಡಿಸಲು ಬಂದು ಇರ್ತಿರ್ಲಿಲ್ಲ. ಮುಂದುವರೆದು ಮಾತನಾಡಿದ ಅವರು, ನಾವು ಶಾಸಕರಲ್ಲಿ ಮತ್ತು ನಗರಸಭೆ ಅಧಿಕಾರಿಗಳಿಗೆ ಮನವಿ ಮಾಡುವುದು ಒಂದೇ. ಕೂಡಲೇ ನಮಗೆ ಸಂಪರ್ಕ ರಸ್ತೆಯನ್ನ ಕಲ್ಪಿಸಿಕೊಡಬೇಕು. ನಮ್ಮ ಎಲ್ಲಾ ಕುಟುಂಬಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಬೇಕೆಂದು ಮನವಿ ಮಾಡಿದರು. ಅಲ್ಲಿ ರೋಡ್ ಸರಿಯಾಗಿಲ್ಲ, ಗಾಡಿ ಹತ್ತಕ್ಕೆ ಬರ್ತಾ ಇಲ್ಲ. ಸೆಂಟ್ರಲ್ಲಿ ಅಲ್ಲೊಂದು ಟರ್ನಿಂಗ್ ಐತೆ. ಆ ಟರ್ನಿಂಗ್ ಅಲ್ಲಿ 10 ನಿಮಿಷ ಲೇಟ್ ಆಯ್ತು. 10 ನಿಮಿಷ ಲೇಟ್ ಆಗಿ ಗಾಡಿ ಆದ್ರೂ ಕೂಡ ಅವರು ಗಾಡಿ ತಗೊಂಡ್ಬಂದ್ರು. ಆದ ಕಾರಣ ನಮಗೆ ಅತಿ ತುರ್ತಾಗಿ ನಮಗೆ ರೋಡ್ ಮಾಡಿಸ್ಕೊಡ್ಬೇಕು. ನಮ್ಮ ಎಮ್ ಎಲ್ ಎ ಸಾಹೇಬರು ಇವತ್ತು ನಮ್ಮ ಅಲೆಮಾರಿಗಳ ಕಷ್ಟ, ರೋಡು ಮತ್ತು ಮನೆಗಳು ತುರ್ತಾಗಿ ನಮಗೆ ಮಾಡಿಕೊಡ್ಬೇಕು ಅಂತ ಎಮ್ ಎಲ್ ಎ ಸಾಹೇಬ್ರನ್ನ ನಾನು ಕೇಳ್ಕೊತಾ ಇದ್ದೀನಿ.
ನಮ್ಮ ಜಿಲ್ಲಾಧಿಕಾರಿಗಳು ಡಿ ಸಿ ಸಾಹೇಬರು, ಡಿ ಸಿ ಮೇಡಮ್ ಅವರು ಕೂಡ ನಮ್ಮ ಈ ಅಲೆಮಾರಿ ಇರ್ತಕ್ಕಂಥ ಜಾಗಕ್ಕೆ ಸ್ಥಳಕ್ಕೆ ಆಗಮಿಸಬೇಕು. ತುರ್ತಾಗಿ ಬಂದು ನಮ್ಮ ಪರಿಶೀಲನೆ ಮಾಡಿ ನಮಗೆ ಇವತ್ತು ಮನೆ ಮಾಡಿಕೊಡ್ಬೇಕು, ರೋಡ್ ಮಾಡಿಕೊಡ್ಬೇಕು ಅಂತ ದಯಮಾಡಿ ನಾನು ಕೇಳ್ಕೊತಾ ಇದ್ದೀನಿ ಸರ್. ಹಳ್ಳಿಗಳ ಅಭಿವೃದ್ಧಿಗೆ ನೀಡಿರುವ ಕಾಮಗಾರಿ ಮಾರ್ಚ್ ಒಳಗೆ ಪೂರ್ಣಗೊಳ್ಳಬೇಕು. ಏನಾದರೂ ಕಾಮಗಾರಿ ಲ್ಯಾಪ್ಸ್ ಆದರೆ ಆಯಾ ಇಲಾಖೆಯವರೇ ಅದಕ್ಕೆ ಜವಾಬ್ದಾರಿ. ಅಂತಹ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಎಚ್ಚರಿಸಿದ್ದಾರೆ. ತುಂಬಾ ಚೆನ್ನಾಗಿ ಆಗಿದೆ ಸರ್. ಇವರು ನಮ್ಮನ್ನು ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡಿ. ನೀವು CDPI ಕರೆಕ್ಟಾಗಿ ಕೂತ್ಕೊಂಡು ಲೆಕ್ಕ ನೋಡಮ್ಮ. ಎಲ್ಲ ಹಿಂಗ ಲೆಕ್ಕ ಕೊಡೋದು. ಒಂದೊಂದ್ ಕಡೆ ಒಂದೊಂದು ಸ್ಟ್ಯಾಟಿಸ್ಟಿಕ್ಸ್ ಬರ್ತಾ ಇದೆ. ಪ್ರೊಫೈಲಿಂಗ್ ಮಾಡಿಸ್ಬಿಡಿ. ಪ್ರತಿ ಶಾಲೆ ಹೊಸ ವರ್ಕ್ಗಳು ಏನೇನಾದ್ರೆ 6 ಕಾಂಪೋನೆಂಟ್, ಹೊಸ ರೂಮು, ರಿಪೇರು, ಡೆಮಾಲಿಷನ್, ಕಾಂಪೌಂಡ್, ಟಾಯ್ಲೆಟ್ ಹಾಕಿದ ಮೇಲೆ 6 ಪ್ರೊಫೈಲಿಂಗ್ ಮಾಡಿಸಿ ಕೊಡಿ. 7 ಸಬ್ಮಿಟ್ ನಿಮ್ಮದೇ ಒಂದು ಸಪರೇಟ್ ಆಗಿ ಬುಕ್ಲೆಟ್ ಆಗಬೇಕು. ಪ್ರತಿ ಶಾಲೆದು ಪ್ರೊಫೈಲ್ ಮಾಡಿ ನಿಮ್ಮದೇ ಒಂದು ಸಪರೇಟ್ ಬುಕ್ಲೆಟ್ ಮಾಡಿ ಕೊಡಿ. ಈಚ್ ಸ್ಕೂಲ್ ಯಾರ ಬಂದು ಅಲ್ಲಿ ಫಿಸಿಕಲಿ ಹೋಗಿ ವೆರಿಫೈ ಮಾಡಿದ್ರು ಕರೆಕ್ಟ್ ಆಗಿರ್ಬೋದು. ನೆಕ್ಸ್ಟ್ ಕಾಂಪೋನೆಂಟ್ ಬನ್ನಿ, ಟಾಯ್ಲೆಟ್ ಆದ್ಮೇಲೆ. ಕೊರಟಗೆರೆ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ನಡೆದ ತಾಲೂಕು ಮಟ್ಟದ ತ್ರೈಮಾಸಿಕ ಕೆಡಿಬಿ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ AWE ಮಂಜುನಾಥ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಎಚ್ಚರಿಸಿದರು. ಪೂರ್ತಿ ಲೆಕ್ಕ ಹಾಕೊಂಡ್ರೆ ಕೊರಟಗೆರೆದ 11, ಕೋರದ್ದು 2 ಮತ್ತು ಗುರುವಾರದ್ದು 5, ಒಟ್ಟು 18 ವರ್ಕ್ ಅಲ್ಲಿ ಎಷ್ಟು ಕಂಪ್ಲೀಟ್ ಆಗಿದೆ? ಅಲ್ಲ, ನಿಮ್ದು 11ರಲ್ಲಿ 8 ಅಂತ ಹೇಳ್ತಿದ್ಯಾ ಅಲ್ವೇನ್ರಿ? ಆಮೇಲೆ 11ರಲ್ಲಿ 8 ಕಂಪ್ಲೀಟ್, 3 ಆನ್ಗೋಯಿಂಗ್. 2 ಯಾವಾಗ ಮುಗಿಯುತ್ತೆ? ಇದು 9 ಗುರುವಾರ. ಯಾರು ಗುರುವಾರ? 5 ಕಂಪ್ಲೀಟ್ ಆಗಿದ್ಯಾ? ಎಷ್ಟಿದೆ ವರ್ಕ್? ಯಾವಾಗ ಕಂಪ್ಲೀಟ್ ಕಂಪ್ಲೀಟ್ ಆಗಿ ರಿಪೋರ್ಟ್ ಕೊಡ್ಬೇಕು. 466 ಹ್ಯಾಬಿಟ್ಯಾಟ್ಸ್ ಡಿಕ್ಲೇರ್ ಮಾಡ್ತೀನಿ ಅಂತ ಬರ್ಕೊಡಿ. ಇಲ್ಲದೆ ಇದ್ರೆ ನೆಟ್ಗೆ ಹೇಳಿ, ನಾನು ಕರೆಕ್ಟ್ ಆಗಿ ಪಿಕ್ಚರ್ ಕೊಡಿ. ಸುಮ್ಮನೆ ಅದು ಇದು ಹೇಳಿದ್ರೆ ಕೇಳತ್ತಾ ಇರಲಿಲ್ಲ. Will you give me in writing? 466 ಹ್ಯಾಬಿಟ್ಯಾಟ್ ಕಂಪ್ಲೀಟ್ ಮಾಡ್ತೀನಿ ಅಂತ ಕೊಡ್ತೀನಿ ಅಂದ್ರೆ ಸರ್. ಈ JWE ಏನ್ ಮಾಡ್ತಾರೆ? ಆರು ತಿಂಗಳಂತ ಯಾಕೆ ಹೇಳ್ತೀಯ? ಮತ್ತೆ ಸುಳ್ಳು ಹೇಳ್ತೀಯ ಕನ್ಫ್ಯೂಸ್ ಮಾಡಕ್ಕೆ. ಅದೆಲ್ಲ ಗೊತ್ತಿಲ್ಲ ನನಗೆ. ವೆನ್ ಯು ಸೇ 6 months ಐ ವಿಲ್ ಕಂಪ್ಲೀಟ್ ಅಂದ್ರೆ 6 months ಕಂಪ್ಲೀಟ್ ಮಾಡಿ. ಇಲ್ಲಿ ನೀವು ಸಭೆನಲ್ಲಿ ಹೇಳ್ಬಿಟ್ಟು 6 ತಿಂಗಳಂತ ಸುಳ್ಳು ಹೇಳಕ್ ಮೀಟಿಂಗ್ ಕರೆಯೋದು. ಈಗಲೇ ಡಿಲೇ ಆಗಿದೆ. ವೇರಿಯಸ್ ರೀಸನ್ ತುಮಕೂರು ಡಿಸ್ಟ್ರಿಕ್ಟ್ ಸ್ವಲ್ಪ ಹಿಂದೆ ಬಿದ್ದಿದ್ವಿ. ಈಗ ನಾವು ಮಾಡ್ಕೋಬೇಕಲ್ವಾ, ಮೇಕಪ್ ಮಾಡ್ಬೇಕಲ್ವಾ? ದಿಸ್ ಇಸ್ ನಾಟ್ ಸರಿ ಇಲ್ಲ. ಆಗಲ್ಲ. ಇದನ್ನ ಪ್ರಭು ನೋಡ್ರಿ, ಫುಲ್ ಅಪ್ ಮಾಡ್ಬೇಕು. ಯಾಕಂದ್ರೆ ಕುಡಿಯೋ ನೀರಿಂದು ಇದಕ್ಕೂ ನಾವು ಪ್ರಯಾರಿಟಿ ತಗೊಳ್ಳಲ್ಲ. ಅಂದ್ರೆ ಈಗ ಬೇಸಿಗೆ ಬಂತು, ಕುಡಿಯಕ್ಕೆ ನೀರಿಲ್ಲ ಅಂತ ಜನಕ್ಕೆ ಬೊಬ್ಬ ಹೊಡಿತಾರೆ. ಅವಾಗ ಏನ್ ಮಾಡೋದು ನಾವು? ಒಂದ್ ಕಡೆ ಹೇಳ್ತೀವಿ ಏನೋ KJM ಬಂದಿದೆ, ಅರ್ಗರ್ ನೀರು ಕೊಡ್ತೀವಿ ಅಂತ ಹೇಳ್ಕೊಂತೀವಿ.
ಇನ್ನೊಂದು ಕಡೆ ನಾವು ಬೇರೆ ರೀತಿಯಲ್ಲಿ ವಾಟರ್ ಸಪ್ಲೈ ಮಾಡಕ್ ಆಗೋದಿಲ್ಲ, ಎಲ್ಲ ಬಂದ್ ಮಾಡಿದ್ದಾರೆ. ಈಗ ಇದು ಫಿಲ್ಟರ್ ಆಗ್ತಿದ್ವಲ್ರಿ, ಅವೆಲ್ಲ RO ಪ್ಲಾಂಟ್ ಎಲ್ಲ ನಿಲ್ಸಿದ್ರು ಬಿಕಾಸ್ ಆಫ್ ದಿಸ್. ಈ ಪ್ರೋಗ್ರಾಮ್ ಬಂತು ಅಂತ RO ಪ್ಲಾಂಟ್ ನಿಲ್ಸಿದ್ರು. ಅದು ಇಲ್ಲ ಇದು ಇಲ್ಲ, ಜನ ಏನ್ ನೀರು ಕುಡಿಬೇಕು, ಎಲ್ಲಿಂದ ನೀರು ಕುಡಿಬೇಕು ಹೇಳಿಯಪ್ಪ. ಯಾವ್ದಾದ್ರು ಒಂದ್ ಸ್ಕೀಮಲ್ಲಿ ಆದ್ರೂ ನಾವು ಅವರಿಗೆ ನೀರು ಕೊಡಕ್ಕೆ ಮಾಡ್ಕೋಬೇಕು. ಇದು ಇಲ್ಲ, ನಮ್ಗೆ RO ಪ್ಲಾಂಟ್ ಇಲ್ಲ. ಎಷ್ಟು ಕಡೆ RO ಪ್ಲಾಂಟ್ ಕೆಟ್ಟಿದ್ದಾರೆ. RO ಪ್ಲಾಂಟ್ ಎಷ್ಟು ಕೆಟ್ಟಿದೆ ನಮ್ಮ ತಾಲೂಕಲ್ಲಿ? ಎಷ್ಟು RO ಪ್ಲಾಂಟ್ ಇರೋದು? 188 ವರ್ಕಿಂಗ್ ಎಷ್ಟಿದೆ? 173 ಸರ್. ಸುಳ್ಳು, ತಪ್ಪು ಮಾಹಿತಿ ಕೊಡಬಾರ್ದು. ತಪ್ಪು ಮಾಹಿತಿ ಕೊಡಬಾರ್ದು. ನನಗೆ ಫಿಸಿಕಲಿ ಅಟ್ಲೀಸ್ಟ್ ಅಂದ್ರೆ ಒಂದು 40 ಕಡೆ ಕೆಟ್ಟ ನಿಂತಾವ. ಸುಳ್ಳು ಲೆಕ್ಕ ಕೊಡ್ತೀರೇನ್ರಿ? ಕಾಮಗಾರಿಯ ಪ್ರಗತಿಯ ಮಾಹಿತಿ ಕೇಳಿದ್ರೆ ಆ ಕಡೆ ಈ ಕಡೆ ಏನ್ ನೋಡ್ತೀರಾ, ಮಾಹಿತಿ ಏನಿದೆ ಅದನ್ನ ಹೇಳ್ರಿ, ಸಮರ್ಪಕ ಅಂಕಿ ಅಂಶದ ಮಾಹಿತಿ ತರದೆ ಸಭೆಗೆ ಏತಕ್ಕೆ ಬರ್ತೀರಾ ನೀವು ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಯಾವುದು ಎಕ್ಸ್ಟೆನ್ಷನ್ ಕೊಡೋದಿಲ್ಲ. ನೀವು ವಿದಿನ್ ದಿ ಟೈಮ್ ಫ್ರೇಮ್ ಅಲ್ಲಿ ಕಂಪ್ಲೀಟ್ ಮಾಡಬೇಕು. ಲ್ಯಾಬ್ಸ್ ಆದ್ರೆ ಯು ವಿಲ್ ಬಿ ರೆಸ್ಪಾನ್ಸಿಬಲ್. ನೀವೇ ಯಾರು ಲ್ಯಾಬ್ಸ್ ಮಾಡ್ತಿರೋ ಆ ಅಧಿಕಾರಿ ಜವಾಬ್ದಾರಿ, ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಯಾಕೆಂದ್ರೆ ನಿಮ್ಗೆ ಬೇಗ ಮಾಡಿಸೋದಕ್ಕೆ ನಿಮ್ಗೆ ಎಲ್ಲಾ ರೀತಿಯ ಕ್ಲಿಯರೆನ್ಸ್ ಕೊಟ್ಟು ಬೇಗ ಮಾಡಿದ್ರು ಕೂಡ ನೀವು ಲ್ಯಾಬ್ಸ್ ಮಾಡಿದ್ರೆ ಯಾರು ಜವಾಬ್ದಾರಿ? ನಿಮ್ದೇ ಜವಾಬ್ದಾರಿ ಅಲ್ವಾ? 99 ಕೆಲಸ ಇಲ್ಲಿದೆ. ಒಟ್ಟು ಟೋಟಲಿ 130 ವರ್ಕ್ಸ್ ಇದರಲ್ಲಿ ತಾಲೂಕ್ ಲೆವೆಲ್ ಲಿಂಕ್ ಡಾಕ್ಯುಮೆಂಟ್ ಅಲ್ಲಿ ಇರೋದು. ಎಲ್ಲ ರಿಪೇರಿ, ಸ್ಕೂಲ್, ಅಂಗನವಾಡಿ, ಹಾಸ್ಪಿಟಲ್ ರಿಪೇರಿ ಗ್ರಾಂಟ್ ಇರೋದ್ರಿಂದ ಫೆಬ್ರವರಿ ವರ್ಕ್ಸ್ ಕಂಪ್ಲೀಷನ್ ಮಾಡಿ ಬಿಲ್ ಸಬ್ಮಿಟ್ ಮಾಡಿದ್ರು. ಡೈರೆಕ್ಷನ್ ಕೊಟ್ಟಿದ್ದು ಸರ್. ಸಬ್ಮಿಷನ್ ಸರ್, ಒಂದು ಕಳೆದ ವರ್ಷನೂ ಯಾವುದೇ ಲ್ಯಾಬ್ಸ್ ಆಗದಂಗೆ ಮಾಡಿದೀವಿ ಸರ್. ಒಂದು ತಮ್ಮ ಗಮನಕ್ಕೆ ಈ ವರ್ಷನೂ ಕೂಡ ಸರ್ ಯೂಶುವಲಿ ಈ ವರ್ಕ್ಗಳೆಲ್ಲರೂ ಫೆಬ್ರವರಿ 20-25 ಒಳಗಡೆ ಮುಕ್ತಾಯ ನೋಡ್ರಿ. ಇದೆಲ್ಲ ರಿಪೇರ್ ವರ್ಕ್ಸ್, ಯಾವುದು ದೊಡ್ಡ ಕೆಲಸ ಅಲ್ಲ. ಅದಕ್ಕೆ ಪ್ಲಾನ್ ಅಪ್ರೂವಲ್ ಆಗ್ಬೇಕು, ಡಿಸೈನ್ ಅಪ್ರೂವಲ್ ಆಗ್ಬೇಕು, ಫೈನಾನ್ಷಿಯಲ್ ಟೆಕ್ನಿಕಲ್ ಬಿಡ್ ಆಗ್ಬೇಕು, ಅವೆಲ್ಲ ಏನಿಲ್ಲ. ಎಲ್ಲ ಆಗಿ ಇವಾಗ ರಿಪೇರ್ ವರ್ಕ್ಸ್ ಮುಗಿಸ್ಕೊಡೋದು ಅಷ್ಟೇ ಕೆಲಸ. ಅದನ್ನ ಮಾಡಕ್ ಆಗೋದಿಲ್ಲ ಅಂದ್ರೇನು? ಮಾಡ್ಲಿಲ್ಲ ಅಂದ್ರೆ ನೀವೇ ಜವಾಬ್ದಾರಿ ಸರ್. ಲ್ಯಾಬ್ಸ್ ಆದ್ರೆ 100% ಆಕ್ಷನ್. ಅದನ್ನ ಬಹಳ ಸೂಚನೆ ಕೊಟ್ಟಿದ್ದೀವಿ ಸರ್. ಲ್ಯಾಬ್ಸ್ ಒಂದೇ ಒಂದು ವರ್ಗದ್ದು ಲ್ಯಾಬ್ಸ್ ಆಗಬಾರ್ದು ಅನ್ನೋದು ಸೂಚನೆ. ಲ್ಯಾಬ್ಸ್ ಅಂದ್ರೆ ನನಗೆ ಮಾರ್ಚ್ ಎಂಡಿಗೆ ನನಗೆ ಇದರದ್ದು ಸ್ಟ್ಯಾಟಿಸ್ಟಿಕ್ಸ್ ಬೇಕು. ಮಾರ್ಚ್ ಎಂಡಿಗೆ ಇದೇನು ನೀವು ಕೊಟ್ಟಿದ್ದೀರಲ್ಲ 130 ವರ್ಷ ಅಷ್ಟು 18 ವರ್ಕು ಅನಿರ್ಬಂಧಿತದ್ದು, ಇನ್ನೊಂದು 130. ಒಟ್ಟಲ್ಲಿ ಎಲ್ಲ ಪೂರ್ತಿ ನನಗೇನು 5089 ಕಾಮಗಾರಿಗಳಿದೆ. ಅದಷ್ಟು ಕೂಡ ಮಾರ್ಚ್ ಎಂಡಿಗೆ ಮುಗಿಬೇಕು. ಸ್ಪಿಲ್ ಓವರ್ ಇದ್ರೆ ಅದನ್ನ ಈಗಲೇ ಹೇಳ್ಬಿಡಿ. ಸ್ಪಿಲ್ ಓವರ್ ಯಾವುದಕ್ಕೆ ಅದಕ್ಕೆ ರೀಸನಿಂಗ್ ಇರ್ಬೇಕು. ಸುಮ್ಮನೆ ಸ್ಪಿಲ್ ಓವರ್ ಅಂದ್ರೆ ಒಪ್ಪೋದಿಲ್ಲ, ಗೊತ್ತಾಯ್ತಾ? ಅದಕ್ಕೆ ಕಾರಣ ಇರಬೇಕು, ವ್ಯಾಲಿಡ್ ರೀಸನಿಂಗ್ ಇರಬೇಕು. ಒಟ್ಟಲ್ಲಿ ಈ ಕೆಲಸಗಳೆಲ್ಲ 130 ಕೆಲಸನೂ ಕಂಪ್ಲೀಟ್ ಆಗ್ಬೇಕಪ್ಪ. ನಾನು ಹಳ್ಳಿಗಳಿಗೆ ಹೋದಾಗ ಸರ್ಕಾರಿ ಶಾಲೆಯ ಕೊಠಡಿಗಳು ಶಿಥಿಲವಾಗಿರೋದು ಕಂಡು ಬಂದಿವೆ. ಎಷ್ಟು ಶಾಲೆಗೆ ಕೊಠಡಿಗಳು ಬೇಕು? ಶೌಚಾಲಯಗಳ ಕೊರತೆ ಎಷ್ಟಿದೆ? ನನಗೆ ಮಾಹಿತಿ ಕೊಡಿ, ನಾನು ಅನುದಾನ ತರುತ್ತೇನೆ ಎಂದು ಶಿಕ್ಷಣ ಇಲಾಖೆಗೆ ಸೂಚನೆ ನೀಡಿದರು. ರಿಪೇರಿ ಯಾಕೆ ಮಾಡಿಲ್ಲ? ಅವನು ಯಾವ ಮಾಡ್ದ ಒಟ್ಟದ ಹ್ಯಾಂಡ್ ಓವರ್ ಮಾಡಿಲ್ಲ, ಅಫಿಷಿಯಲ್ ಆಗಿ ಹ್ಯಾಂಡ್ ಓವರ್ ಮಾಡಿಲ್ಲ. ಅವನಿಗೆ ನೀವು ಕೇಳಿಲ್ಲ, ನೋಟಿಸ್ ಕೊಟ್ಟಿಲ್ಲ, ಬ್ಲಾಕ್ ಲಿಸ್ಟ್ ಮಾಡಿಲ್ಲ, ಏನು ಮಾಡಿಲ್ಲ. ಕುಡಿಯೋ ನೀರು ಕೊಡಕ್ಕೆ ನಾವು ಇಷ್ಟು ಇದಾಗ್ಬಿಟ್ರೆ ಬೇರೆ ಏನ್ ಮಾಡಕ್ಕಾಗತ್ತಪ್ಪ? ಏನೋ ಒಂದು ರಸ್ತೆ 1-2 ದಿನ ಡಿಲೇ ಆದ್ರೂ ಕೂಡ ಜನ ತಡ್ಕೊತಾರೆ. ಕುಡಿಯೋ ನೀರು ಎಲ್ಲಿಂದ ಹೋಗ್ತಾ ಬರ್ತಾರೆ? ಅದು ಸಿವಿಯರ್ ಸಮ್ಮರ್ ಈ ಸರಿ. ಲೆಕ್ಕ ಇಲ್ಲ. ನೀನೇನ್ ಕೆಲಸ ಮಾಡ್ತೀಯ ಇಲ್ಲ ಮಾರಾಯ? ನೀನು ರೇಟಬಲ್ಲಿ ಕೆಲಸ ಮಾಡ್ತೀಯ ಇಲ್ವಾ? 188 ದಿನ ಸರ್. 14ರಲ್ಲಿ ಮೇಜರ್ ರಿಪೇರಿ ಇದೆ ಸರ್. ಇನ್ನೂ ಜಾಸ್ತಿ.
ನಾನು ಬೇಕಾದ್ರೆ ನಿಮ್ಗೆ ನಾನೇ ಲಿಸ್ಟ್ ಕೊಡ್ತೇನೆ, ನನ್ನ ಹತ್ರ ಇದೆ ಲಿಸ್ಟ್. ಹೇಳಮ್ಮ ಇವು ಮತ್ತೆ ನೀನು 14 ಗೊತ್ತೇ, ಅವ್ರು 29 ಅಂತ. ಇಲ್ಲ ರೀ, ಬಹಳ ಕಡೆ ಕೆಟ್ಟೋಗಿದೆ. ನೀವು ನೋಡಿಲ್ಲ. ನೀವು 172ರಲ್ಲಿ ನನ್ನ ಅಂದಾಜು 100ಕ್ಕೆ ಅಷ್ಟು ಕೆಟ್ಟಿದ್ದಾವೆ. ಎಲ್ಲ ರಿಪೇರಿ, ಏನೋ ಒಂದು ರಿಪೇರಿ ಇಲ್ಲ, ಮೆಂಬ್ರೇನ್ ಇಲ್ಲ, ಇನ್ನೊಂದಿಲ್ಲ, ನಡೀತಾ ಇಲ್ಲ. ಇಟ್ಸ್ ನಾಟ್ ಫಂಕ್ಷನಿಂಗ್. ಸುಮ್ಮನೆ ಸುಳ್ಳು ಹೇಳ್ತೀರಾ? ನೀನ್ ನೋಡಪ್ಪ, ನೀನು AWE ನೀನು ಲೆಕ್ಕ ಹಾಕೊಂಡು ಹೇಳ್ಬೇಕು. ನನಗೆ ಹೋಗಿ ವಿಸಿಟ್ ಮಾಡು. ನಾನು ಅದನ್ನೆಲ್ಲ ನೋಡಕ್ ತಯಾರಿಲ್ಲ. ನೀನು ಫಿಸಿಕಲಿ ವೆರಿಫೈ ಮಾಡಿ ಹೇಳು. ನಿನ್ನ ಸ್ಟಾಟಿಸ್ಟಿಕ್ಸ್ ಇಟ್ಕೊಂಡು ನಾನೇನು ಮಾಡಿ ಬೊಬ್ಬೆ ಹೊಡಿತಾವ್ರ ಜನ ಊರೊಳಗೆ. ಸ್ವಾಮಿ ಕೆಟ್ಟೋಗಿದೆ, ಇದು ಕೆಟ್ಟೋಗಿದೆ, ಅದು ಕೆಟ್ಟೋಗಿದೆ ಅಂತ. ನೀವು ಇಲ್ಲಿ ಸುಮ್ಮನೆ ಲೆಕ್ಕ ಕೊಡ್ತೀವಿ. ಒಂದು ವೀಕಲ್ಲಿ ಒಂದು ಮಿಷನ್ ಮೋಡಲ್ಲಿ ಎಲ್ಲ ವಿತ್ ಸರ್ಟಿಫಿಕೇಶನ್, ಗ್ರಾಮಸ್ಥರ ಸಿಗ್ನೇಚರ್ ವರ್ಕಿಂಗ್ ಆಗಿದೆ ಅಂದ್ರೆ ವಿತ್ ಗ್ರಾಮಸ್ಥರ ಸಿಗ್ನೇಚರ್ KDP ಮೀಟಿಂಗ್ ಎಷ್ಟು ವರ್ಕಿಂಗ್ ಇದೆ ಅಂತ ಹೇಳಿ. ಸರ್ ಇನ್ನೊಂದು ಸಬ್ಮಿಷನ್ ಸರ್, ಇದು 10 ವರ್ಷದ ಹಿಂದೆ ಮಾಡೋದು. ಅದಾದ್ಮೇಲೆ ಸರ್ಕಾರದಿಂದ ಹೊಸದಾಗಿ ತಗೊಳ್ಳುವಂತ ನಿರ್ಣಯಗಳು ಆಗ್ಲಿಲ್ಲ ಸರ್. ವೇರಿಯಸ್ ತಾವು ಹೇಳಿದ ಜಲ್ ಜೀವನ್ ಮಿಷನ್ ಇವೆಲ್ಲ ಇರೋದ್ರಿಂದ ಈಗ ಮೊನ್ನೆ ಸಚಿವರಿಗೆ ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ ಸರ್, ತಾವು ಎಲ್ಲ ಹೇಳಿದಿರಾ ಅಂತ ಹೇಳಿ ಹೇಳಿದ್ರು ಸರ್. ಏನ್ ಅವಶ್ಯಕತೆ ಇದೆ ಕೊಡಿ ಅಂತ ಹೇಳಿ ಎಲ್ಲ ತರಿಸ್ಕೊಂಡಿದ್ದಾರೆ ಸರ್. ನಮ್ಮ ಜಿಲ್ಲೆಯಿಂದ ಸುಮಾರು 500 RO ಪ್ಲಾಂಟ್ ಮಾಡಿಸ್ತೀವಿ. ಇಲ್ಲ ಸರ್, ತುಂಬಾ ಚೆನ್ನಾಗಿ ಆಗಿದೆ ಸರ್. ಇವರು ನಮ್ಮನ್ನು ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡಿ. ನೀವು CDPI ಕರೆಕ್ಟಾಗಿ ಕೂತ್ಕೊಂಡು ಲೆಕ್ಕ ನೋಡಮ್ಮ. ಎಲ್ಲ ಹಿಂಗ ಲೆಕ್ಕ ಕೊಡೋದು. ಒಂದೊಂದ್ ಕಡೆ ಒಂದೊಂದು ಸ್ಟಾಟಿಸ್ಟಿಕ್ಸ್ ಬರ್ತಾ ಇದೆ. ಪ್ರೊಫೈಲಿಂಗ್ ಮಾಡಿಸ್ಬಿಡಿ. ಪ್ರತಿ ಶಾಲೆ ಹೊಸ ವರ್ಕ್ಗಳು ಏನೇನಾಗುತ್ತೆ, 6 ಕಾಂಪೋನೆಂಟ್, ಹೊಸ ರೂಮು, ರಿಪೇರು, ಡೆಮಾಲಿಷನ್, ಕಾಂಪೌಂಡ್, ಟಾಯ್ಲೆಟ್, ಆಟದ ಮೇಲೆ 6 ಪ್ರೊಫೈಲಿಂಗ್ ಮಾಡಿಸಿ ಕೊಡಿ. 7 ಸಬ್ಮಿಟ್ ನಿಮ್ಮದೇ ಒಂದು ಸಪರೇಟ್ ಆಗಿ ಬುಕ್ಲೆಟ್ ಆಗಬೇಕು. ಪ್ರತಿ ಶಾಲೆದು ಪ್ರೊಫೈಲ್ ಮಾಡಿ ನಿಮ್ಮದೇ ಒಂದು ಸಪರೇಟ್ ಬುಕ್ಲೆಟ್ ಮಾಡಿ ಕೊಡಿ. ಈಚ್ ಸ್ಕೂಲ್ ಯಾರ ಬಂದು ಅಲ್ಲಿ ಫಿಸಿಕಲಿ ಹೋಗಿ ವೆರಿಫೈ ಮಾಡಿದ್ರು ಕರೆಕ್ಟ್ ಆಗಿರ್ಬೋದು. ನೆಕ್ಸ್ಟ್ ಕಾಂಪೋನೆಂಟ್ ಬನ್ನಿ, ಟಾಯ್ಲೆಟ್ ಆದ್ಮೇಲೆ. ಸಿಎಂ ವಿಶೇಷ ಅನುದಾನದಲ್ಲಿ ಕೊರಟಗೆರೆ ಕ್ಷೇತ್ರದ 16 ಮುಖ್ಯ ರಸ್ತೆಯ ಕಾಮಗಾರಿಗಳಿಗೆ 10 ಕೋಟಿ ರೂಪಾಯಿ ಅನುದಾನ ಬಂದಿದೆ. ರಸ್ತೆ ಕಾಮಗಾರಿಯ ಗುಣಮಟ್ಟ ನೋಡಿಕೊಳ್ಳುವುದು ಅಧಿಕಾರಿಗಳ ಪ್ರಮುಖ ಕರ್ತವ್ಯ ಎಂದರು. ಹೇಳಿ, 11 ಕಾಮಗಾರಿಗಳಲ್ಲಿ ನಿಮ್ದು ಸ್ಟೇಟಸ್ ಏನು ಹೇಳಿ? ಗೊತ್ತಾಗಿದೆ ಸರ್. ಸರ್ 4 ಗಂಟೆ ಬಿಡ್ತಾರೆ ಸರ್, 4 ಬಿಡ್ತಾರೆ ಸರ್. ರಾತ್ರಿ ಆಗ್ತಲ್ಲ ನೈಟ್ ಒಬ್ಬೊಬ್ಬರೇ ಡಾಕ್ಟರ್ ಇನ್ಚಾರ್ಜ್ ಇದ್ದಾರೆ, 3 ಕಡೆ 2 ಕಡೆ ಇನ್ಚಾರ್ಜ್ ಇದ್ದಾರೆ, ಕೆಲವು ವೇಕೆಂಟ್ ಇರ್ತಾರೆ. ರಾತ್ರಿ ಹೊತ್ತು ಏನ್ ಮಾಡೋದು ಅಂತ ಎಮರ್ಜೆನ್ಸಿಗಳಿದ್ದಾಗ ಏನ್ ಮಾಡ್ಬೇಕು? 24 ಸರ್ PHC ಮೂರಿದೆ ಸರ್. ಒಡವನಡಿ ಮುಚ್ಕೋಬೇಕಂತೆ. ಅಲ್ಲಿ 3 ಸ್ಟಾಫ್ ನರ್ಸ್ ಇದ್ದಾರೆ ಸರ್. ಎಮರ್ಜೆನ್ಸಿ ಅಟೆಂಡ್ ಮಾಡ್ತಾರೆ ಸರ್. ಡಾಕ್ಟರ್ಸ್ಗಳಿದ್ದಾರೆ, ಡಾಕ್ಟರ್ಸ್ ಇರಲ್ಲ ಸರ್. ಅವ್ರದ್ದೇನು ಪ್ರೋಟೋಕಾಲ್ ಏನಿದೆ? 9 to 5 ಇದೆ. ಎಮರ್ಜೆನ್ಸಿ ಕ್ಲಾಸ್ ಅಟೆಂಡ್ ಮಾಡ್ತಾರೆ ಸರ್. ಡ್ಯೂಟಿ ಸ್ಟಾಫ್ ನರ್ಸ್ ಮಾತ್ರ ಏನೇ ಅಟೆಂಡ್ ಮಾಡ್ತಾರೆ, ಬರ್ತಾರೆ ಅಟೆಂಡ್ ಮಾಡ್ತಾರೆ. ಈಗ ಸ್ಟಾಫ್ ನರ್ಸ್ ಅಂತೂ ಇದ್ದೇ ಇರ್ತಾರೆ ಸರ್. ಅಲ್ಲಿ ಬೀಗ ಹಾಕೊಂಡು ನರ್ಸು ಸ್ಟಾಫ್ ನರ್ಸು ಆರಾಮ ಮಾಡಿಕೊಂಡ್ಬಿಡ್ತಾರೆ. ಎಮರ್ಜೆನ್ಸಿಗೆ ಬೀಗ ಹಾಕೊಂಡು ಮನಿಕೊಂಡ್ಬಿಟ್ರೆ ಇನ್ನೇನು ಮಾಡ್ಬೋದು? ಆಸ್ಪತ್ರೆಗೆ PHC ಹಾಕಿರ್ಬೇಕು. ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. 3 ಕಡೆ ಇದೆ ಅಲ್ವಾ ನಿಮಗೆ 24/7? 3 ಕಡೆ ಡಾಕ್ಟರ್ಸ್ ಇಲ್ಲ ಅಂತಂದ್ರೆ ನರ್ಸು, ಸ್ಟಾಫ್ ನರ್ಸು, ಸೀನಿಯರ್ ಸ್ಟಾಫ್ ನರ್ಸ್ ಇರ್ಬೇಕು. ಅವರು ಬಾಗ್ಲ ಹಾಕೊಂಡು ಬೇಗ ಹಾಕೊಂಡು ನೋಡ್ಕೊಂಡ್ರೆ ಏನ್ ಗತಿ? ಒಂದು ಸ್ವಲ್ಪ ಚೆಕ್ ಮಾಡಿ. ಆಮೇಲೆ ನೀವು ಫೋನ್ ತೆಗಿಬೇಕು. ಯಾರ ಫೋನ್ ಮಾಡಿದ್ರೆ ನಿಮ್ಗೆ DHO ಆಗಿ ನಿಮ್ಮ ಫೋನ್ ಕಡೆ ರಿಸೀವ್ ಮಾಡೋದಿಲ್ಲ. ಸರ್ ಅದೊಂದು ನಲ್ಲಿ ಸರ್ಕಾರದಲ್ಲೂ ಕೂಡ ನಮ್ಮ ಪ್ರಯಾರಿಟಿ ಏನಂದ್ರೆ ಹೆಲ್ತ್ ಆ್ಯಂಡ್ ಎಜುಕೇಶನ್. ದಿಸ್ ಈಸ್ ಅವರ್ ಫ್ಲಾಗ್ಶಿಪ್ ಪ್ರೋಗ್ರಾಮ್ಸ್. ಪ್ರಯಾರಿಟಿ ನಮ್ಮದು. ನೀವು ಎಷ್ಟು ಸೀರಿಯಸ್ ಆಗಿ ಎಜುಕೇಷನ್ನು ಹೆಲ್ತ್ ಎರಡನ್ನೂ ಮಾಡ್ತಾರೋ ಸೊಸೈಟಿಯಲ್ಲಿ ಅಷ್ಟು ಒಳ್ಳೆಯದಾಗುತ್ತೆ. ಹೆಲ್ತಿ ಜನ ಇರ್ತಾರೆ, ಹೆಲ್ತಿ ಮಕ್ಕಳು ಇರ್ತಾರೆ ಮತ್ತು ಹೆಲ್ತಿ ಎಜುಕೇಷನ್ ಆಗುತ್ತೆ.
ಇದನ್ನ ನೀವು ಮಾಡಿದ್ರೆ ಐ ಅಪ್ರಿಷಿಯೇಟ್ ಯು, ಬಟ್ ಅಟ್ ದಿ ಸೇಮ್ ಟೈಮ್ ಮೇಂಟೈನ್ ಆಗಬೇಕು, ಅದು ಉಪಯೋಗ ಅದಕ್ಕೆ ನಾನು ಹೇಳಿದ್ದೆ ಅವರಿಗೆ DDPIಗೆ ಒಂದೊಂದು ಇನ್ಸ್ಟಿಟ್ಯೂಷನ್ ಕೂಡ ಒಂದೊಂದು ಪ್ರೊಫೈಲ್ ಮಾಡಿ ಏನಿಲ್ಲ ಏನಿದೆ ಅದನ್ನ ನೋಡ್ಕೋಬೇಕಲ್ಲ, ಅದನ್ನ ಮಾಡಿ ಮಾಡ್ಕೊಂಡು. ಜೆಜೆಎಂ ಕಾಮಗಾರಿ ಯಾವಾಗ ಮುಗಿಸುತ್ತೀರಾ ಹೇಳಿ? 237ಕ್ಕೆ ಕೇವಲ 63 ಮುಗಿದಿದ್ರೆ ಪ್ರಯೋಜನ ಏನು? ಬೇಸಿಗೆಯ ವೇಳೆ ಪಟ್ಟಣ ಪಂಚಾಯಿತಿ ಮತ್ತು ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಶುರುವಾಗಿದೆ ಎಂದು ಅಧಿಕಾರಿ ವರ್ಗಕ್ಕೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಸಮಸ್ಯೆ ಆಗದಂತೆ ನೋಡಿಕೊಳ್ಳಿ ಎಂದು ಸೂಚನೆ ನೀಡಿದರು. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಹಲಸಿನಮರ ನಾಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 35/1 ಸಿದ್ದಲಿಂಗಯ್ಯ ಅವರ ಜಮೀನಿನಲ್ಲಿ ತಡರಾತ್ರಿ ಕೇಬಲ್ ಸ್ಟಾರ್ಟರ್ ಬಾಕ್ಸ್ ಕದ್ದು ಕಳ್ಳರು ಅಟ್ಟಹಾಸ ಮೆರೆದಿರುವ ಘಟನೆ ಬೆಳಕಿಗೆ ಬಂದಿದೆ. ಸಂತ್ರಸ್ತೆ ದೀಪಿಕಾ ಸಿದ್ದಲಿಂಗಯ್ಯ ಮಾತನಾಡಿ, ಕಳೆದ 5 ತಿಂಗಳ ಹಿಂದೆ ನನ್ನ ಪತಿ ಸಿದ್ದಲಿಂಗಯ್ಯನವರು ಮರಣ ಹೊಂದಿದ್ದು, ನೋವಿನಲ್ಲಿದ್ದ ನನಗೆ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ನನ್ನ ಜಮೀನಿನಲ್ಲಿ ಇದ್ದಂತಹ ಕೊಳವೆ ಬಾವಿಯ ಸಾಮಗ್ರಿಗಳನ್ನ ಹೊತ್ತು ಹೊಯ್ದು ನನ್ನ ಮಾನಸಿಕವಾಗಿ ಹಾಳು ಮಾಡಿದ್ದಾರೆ. ಅಂತಹವರ ವಿರುದ್ಧ ಪೊಲೀಸರು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ಮಾತನಾಡಿ, ಇಂತಹ ಘಟನೆಯು ನಮ್ಮ ಗ್ರಾಮದಲ್ಲಿ ಮೊದಲ ಬಾರಿ ಸಂಭವಿಸಿದ್ದು, ಇಂತಹ ಘಟನೆಗಳು ಮರುಕಳಿಸದಂತೆ ಕಿಡಿಗೇಡಿಗಳ ವಿರುದ್ಧ ಪೊಲೀಸರು ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಪ್ರಕರಣ ಚೇಳೂರು ಠಾಣೆಯಲ್ಲಿ ದಾಖಲಾಗಿದೆ. ಈ ಸಂದರ್ಭದಲ್ಲಿ ತಮ್ಮಯ್ಯ, ರಮೇಶ್, ವಿಜಯಕುಮಾರ್, ರಮೇಶ್, MC, ಕಮಲಮ್ಮ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಶಿರಾ ತಾಲೂಕಿನ ಚಿಕ್ಕಹುಲಿಕುಂಟೆ ಗ್ರಾಮದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿದ್ದ ಶಿವ ಜಯಂತಿ ಕಾರ್ಯಕ್ರಮವನ್ನು ಶಿವಾನಂದ ಸಿದ್ಧಾರೂಢ ಆಶ್ರಮದ ಪೀಠಾಧ್ಯಕ್ಷರಾದ ಶ್ರೀ ಚಿದಾನಂದ ಭಾರತಿ ಸ್ವಾಮೀಜಿ ಉದ್ಘಾಟಿಸಿದರು. ಶಿರಾ ತಾಲೂಕಿನ ಚಿಕ್ಕಹುಲಿಕುಂಟೆ ಗ್ರಾಮದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿದ್ದ ಶಿವ ಜಯಂತಿ ಕಾರ್ಯಕ್ರಮವನ್ನು ಪೂಜಾರ ಮದ್ದನಹಳ್ಳಿ ಶ್ರೀ ಶಿವಾನಂದ ಸಿದ್ಧಾರೂಢ ಆಶ್ರಮದ ಪೀಠಾಧ್ಯಕ್ಷರಾದ ಶ್ರೀ ಚಿದಾನಂದ ಭಾರತಿ ಸ್ವಾಮೀಜಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ರಾಜಯೋಗಿ PK ಶಾಂತಿ, ಹುಲಿಕುಂಟೆ ಗ್ರಾಮ ಪಂಚಾಯಿತಿ ಸದಸ್ಯ ರವಿಕುಮಾರ್, ವಿಶ್ವವಿದ್ಯಾಲಯದ ಅಕ್ಕ ತಂಗಿಯಂದಿರು, ಅಣ್ಣ ತಮ್ಮಂದಿರು ಉಪಸ್ಥಿತರಿದ್ದರು. ಆನಂದ ಪಟ್ಟೆವು. ಯಾವುದರ ಸಹಾಯದಿಂದ ನಾವು ಕೇಳಿಸಿಕೊಂಡೆವು, ಶ್ರವಣ ಮಾಡಿದೆವು, ಮತ್ತೆ ನಾಲಿಗೆಯಿಂದ ಮಾತನಾಡ್ತಿದ್ದೀವಿ. ನಾವು ಯಾವುದರ ಸಹಾಯದಿಂದ ಮಾತನಾಡ್ತಿದ್ದೀವಿ ನೋಡ್ರಿ, ಚಿಂತನೆ ಆರಂಭ ಆಗಬೇಕಿದು. ನಾನು ಮಾತಾಡ್ತಿದ್ದೀನಿ ಅಂತ ಎಲ್ಲರೂ ಹೇಳ್ತಾರೆ. ಆಯ್ತಪ್ಪ, ನೀನೇ ಮಾತಾಡ್ತಿದ್ದಿ, ಮಾತನಾಡಕ ಯಾವ್ದರ ಒಂದು ಶಕ್ತಿ ಬೇಡನ? ಯಾವುದರ ಸಹಾಯದಿಂದ ಮಾತಾಡ್ತಿದ್ದಿ ಅಂತ ಹೇಳಿದ್ರೆ, ಹಂಗ ಒಬ್ಬರಿಗೆ ಕೇಳಿದ್ರೆ, ನೀನು ಯಾವುದರ ಸಹಾಯದಿಂದ ನಿನ್ನ ದೃಷ್ಟಿಯೊಳಗ ಎಲ್ಲವನ್ನ ಕಾಣುತ್ತಿದ್ದೆ ಅಂದ್ರೆ, ಕಣ್ಣುಗಳಿಂದ ಈ ಜಗತ್ತನ್ನ ನೋಡುತ್ತಿದ್ದೀನಿ ಅಂದ. ಕಣ್ಣುಗಳಿಂದ ನೋಡುತ್ತಿದ್ದೀನಿ ಅಂದ ಮೇಲೆ ನೋಡಿದಂತಹ ದೃಶ್ಯಗಳನ್ನ ನಿನಗ ತಿಳಿಸಿಕೊಡ್ಲಿಕ್ಕೆ ಯಾವ್ದಾರ ಇರಬೇಕಲ್ಲ, ಅರಿವಿಗೆ ತರ್ಲಿಕ್ಕೆ. ಯಾವುದದು ಅಂದ್ರೆ, ಅವ ಸ್ವಲ್ಪ ವಿಚಾರ ಮಾಡಿ ಮನಸ್ಸಿನಿಂದ ನಾನು ಎಲ್ಲವನ್ನ ತಿಳಿತಿದ್ದೀನಿ ಅಂದ. ಹಂಗಾರ ಮನಸ್ಸು ಪರಿಪೂರ್ಣ ಅದೇ ಏನು ಅಂದ್ರೆ, ಆ ಮನಸ್ಸು ಒಮ್ಮೊಮ್ಮೆ ನಾವು ಹೇಳ್ತೀವಿ, ನನ್ನ ಮನಸ್ಸೇ ಸರಿಯಾಗಿಲ್ಲ, ಇವತ್ತು ನನ್ನ ಮನಸ್ಸು ಬಹಳ ಆನಂದ. ಉಪವಾಸ ಮಾಡ್ತೀವಿ, ಜಾಗರಣೆ ಮಾಡ್ತೀವಿ ಅಲ್ವಾ? ಇದು ವಿಶೇಷವಾಗಿ ಮಾಡುವಂತಹ ಕಾರ್ಯಕ್ರಮ. ಇದು ಆಧ್ಯಾತ್ಮಿಕ ರಹಸ್ಯ ಏನು ಅಂತಂದ್ರೆ, ಪರಮಾತ್ಮ ತಿಳಿಸುವಂತಹದ್ದೇನು ಅಂತಂದ್ರೆ, ನಿತ್ಯವೂ ನಾವು ಪರಮಾತ್ಮನ ಸ್ಮೃತಿಗಳಲ್ಲಿ ಇರುವಂತಹದ್ದು, ಪರಮಾತ್ಮನ ಜೊತೆ ಇರುವಂತಹದ್ದು, ಅವರ ನೆನಪುಗಳಲ್ಲಿ ಇರುವಂತಹದ್ದು. ಸೊ ಈ ಮಾತು ಪರಮಾತ್ಮ ನಮಗ್ ತಿಳಿಸಿದ್ರೆ, ಸೊ ನಾವು ಮನುಷ್ಯರು ನಮ್ಗೆ ಹೆಂಗ್ ಅನುಕೂಲ ಆಗತ್ತೋ ಆ ತರಹ ನಾವು ತಗೊಂಡು ಅದನ್ನ ಮಾಡ್ತಾ ಬರ್ತೀವಿ. ಹಾಗೇನೆ ನಮ್ಮಲ್ಲಿರುವಂತಹ ವಿಕಾರಗಳು, ಕೆಟ್ಟ ಗುಣಗಳು, ಕೆಟ್ಟ ವಿಕಾರಗಳು. ಯಾವುದು ವಿಕಾರಗಳಂದ್ರೆ, ಕೆಟ್ಟವೇನಿದಾವೆ ನಮ್ಮಲ್ಲಿ?
ಸೊ 5 ವಿಕಾರಗಳು, ಪಂಚವಿಕಾರಗಳು, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಅನ್ನುವಂತಹ ವಿಕಾರಗಳು ಇವತ್ತು ಪ್ರತಿಯೊಬ್ಬರಲ್ಲೂ ಸಹ ಇದಾವೆ. ಯಾರಾದ್ರೂ ಇಲ್ಲದೆ ಇರೋರು ಇದಾರ ಸಭೆಯಲ್ಲಿ? ಯಾರಲ್ಲಿ ಕೋಪ ಇಲ್ಲ ಇದರ, ಕೋಪನೇ ಬರಲ್ಲ ಅನ್ನುವಂತಹ ವ್ಯಕ್ತಿಗಳು ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಒಬ್ಬರು? ನೋಡಿ, ಯಾರು ಇಲ್ಲ ಅಲ್ವಾ? ಸೊ ಯಾಕೆ? ಎಲ್ಲ ಬಹಳ ಸ್ನೇಹ ಅವಗುಣಗಳೊಂದಿಗೆ ಸ್ನೇಹ ಇದೆ ಎಲ್ಲರಿಗೆ? ಇಲ್ಲ. ಎಲ್ಲರೂ ಬಿಡುವಂತಹ ಪ್ರಯತ್ನ, ಎಲ್ಲರಿಗೂ ಬೇಕು ಅಂತ ಯಾರು ಅಂದುಕೊಳ್ಳಲ್ಲ, ಆದ್ರೆ ಅದನ್ನ ತೆಗೆಯೋದಕ್ಕೋಸ್ಕರ ಬಹಳ ಪುರುಷಾರ್ಥ ಬೇಕಲ್ವಾ? ಸೊ ಅದಕ್ಕಾಗಿ ಏನ್ ಮಾಡ್ಬೇಕು, ಇಲ್ಲಿ ಪರಮಾತ್ಮ ಏನ್ ಹೇಳ್ಕೊಡ್ತಾರೆ ಅಂದ್ರೆ, ಈ ವಿಕಾರಗಳನ್ನ ನಾವು ಸಮಾಪ್ತಿ ಮಾಡೋದು ಹೇಗೆ ಅಂತಂದ್ರೆ, ನಾವು ದೈವಿ ಗುಣಗಳ ಕಡೆ ಗಮನ ಕೊಡುವಂತಹದ್ದು. ಹೇಗೆ? ಇವತ್ತು ನಾನು ಕೋಪ ಬಿಡಬೇಕು ಅಂತಂದ್ರೆ ಕೋಪ ಕೋಪ ಅನ್ನೋ ಶಬ್ದನೇ ಯೂಸ್ ಮಾಡ್ತಾ ಇರ್ತೀವಲ್ವ? ಹಂಗಲ್ದೆ ಏನ್ ಮಾಡ್ಬೇಕು ನಾವು? ನಾನು ಇವತ್ತೆಲ್ಲ ಶಾಂತವಾಗಿರ್ಬೇಕು. ನನ್ನ ಹತ್ರ ಎಂತಹದ್ದೇ ಪರಿಸ್ಥಿತಿ ಬರ್ಬೋದು, ನನ್ನ ಹತ್ರ ಎಂತಹದ್ದೇ ಸಮಸ್ಯೆ ಬರ್ಬೋದು, ಎಂತ ವ್ಯಕ್ತಿಗಳೇ ನನ್ನ ಎದುರುಗಡೆ ಬರ್ಬೋದು, ಆದ್ರೂ ಸಹ ನಾನು ಹೆಂಗಿರ್ಬೇಕು? ಇವತ್ತೆಲ್ಲ ಶಾಂತವಾಗಿರ್ಬೇಕು. ಅದರ ಪ್ರಯತ್ನ, ಅದರ ಪುರುಷಾರ್ಥ ಮಾಡಬೇಕು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಜ್ವರ ಮತ್ತು ಕೆಮ್ಮಿನಿಂದ ಬಳಲುತ್ತಿರುವ ಅವರನ್ನ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಟೋಲ್ ಇರುವ ಹೆದ್ದಾರಿಯಲ್ಲಿ ನೀವು ವಾಹನ ಚಾಲನೆ ಮಾಡುವುದಾದರೆ ಪ್ರಯಾಣ ನಡೆಸುವ 1 ಗಂಟೆಯ ಮೊದಲು ಫಾಸ್ಟ್ ಟ್ಯಾಗ್ ಬ್ಯಾಲೆನ್ಸ್ ಚೆಕ್ ಮಾಡಿಕೊಳ್ಳಿ. ಕಡಿಮೆ ಬ್ಯಾಲೆನ್ಸ್, ವಿಳಂಬ ಪಾವತಿ, KYC ನಿಯಮಗಳನ್ನು ಪಾಲಿಸದೇ ಇದ್ದಲ್ಲಿ ಫಾಸ್ಟ್ ಟ್ಯಾಗ್ಗಳಿಗೆ ದಂಡ ವಿಧಿಸುವ ಹೊಸ ನಿಯಮ ಇಂದಿನಿಂದ ಜಾರಿಗೆ ಬಂದಿದೆ. ರಾಷ್ಟ್ರೀಯ ಪಾವತಿ ನಿಗಮ ಟೋಲ್ ಸಂಗ್ರಹಕ್ಕಾಗಿ ಹೊಸ ನಿಯಮಗಳನ್ನು ಪ್ರಕಟಿಸಿದೆ. ಈ ನಿಯಮಗಳನ್ನು ಪಾಲಿಸಲು ವಿಳಂಬವಾದರೆ ಬಳಕೆದಾರರು ದುಪ್ಪಟ್ಟು ಟೋಲ್ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.